ಹಣದಿಂದ ಖುಷಿ ಸಿಗುತ್ತಾ? ಹಣ ಮತ್ತು ನೆಮ್ಮದಿಯ ಅಂತರಂಗದ ಗುಟ್ಟು. ನಾವೆಲ್ಲರೂ ಅನ್ಕೊಳ್ಳೋದೊಂದೇ, ಇನ್ನೊಂದಿಷ್ಟು ಹಣ ಕೈಗೆ ಬಂದ್ರೆ ಸಾಕು, ಲೈಫ್ ಸೆಟಲ್ ಆಗುತ್ತೆ, ಎಲ್ಲ ಕಷ್ಟ ಮುಗಿಯುತ್ತೆ ಅಂತ. ಹಣದಿಂದ ನಾವು ಎಷ್ಟು ಓಡ್ತೀವಿ ಅಂದ್ರೆ ಯಾಕೆ ಓಡ್ತಾ ಇದೀವಿ ಅನ್ನೋದನ್ನೇ ಮರೆತು ಬಿಡ್ತೀವಿ. ನಾವು ಅನ್ಕೊಂಡಷ್ಟು ಹಣ ಸಿಕ್ಮೇಲೆ ಅನ್ಸುತ್ತೆ, ಅಯ್ಯೋ ನಾನು ಅನ್ಕೊಂಡ ಖುಷಿ ಸಿಗ್ಲಿಲ್ವಾ ಅಂತ. ಯಾಕೆ ಹೀಗಾಗತ್ತೆ? ಇದೇ ಹೊತ್ತಿನ ವಿಶೇಷ, ಹಣದಿಂದ ಖುಷಿ ಸಿಗುತ್ತಾ? ನಾನು ರಮ್ಯ ಕೃಷ್ಣ. ಇವತ್ತಿನ ಸಂಚಿಕೆಯಲ್ಲಿ ಹಣದ ಭಾವನಾತ್ಮಕ ಬುದ್ಧಿವಂತಿಕೆ ಸರಣಿಯ ಮೊದಲ ಭಾಗದಲ್ಲಿ ಹಣ ಅಂದ್ರೆ ಏನು, ಅದು ನಮ್ಮ ಜೀವನದಲ್ಲಿ ಯಾವ ಪಾತ್ರ ವಹಿಸುತ್ತೆ ಮತ್ತು ನಿಜವಾಗ್ಲೂ ಹಣದಿಂದ ಖುಷಿ ಸಿಗುತ್ತಾ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ ಬನ್ನಿ. ನಾವೆಲ್ಲ ಯಾಕೆ ಹಣದ ಹಿಂದೆ ಓಡ್ತೀವಿ? ಸಣ್ಣ ವಯಸ್ಸಿನಿಂದಲೇ ನಮಗೆ ಕಲಿಸೋದೊಂದೇ, ಚೆನ್ನಾಗೋದು, ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಸಂಬಳ ಬರುತ್ತೆ ಅಂತ. ಟಿವಿ, ಸಿನಿಮಾ, ಸಾಮಾಜಿಕ ಜಾಲತಾಣ ಎಲ್ಲ ಕಡೆ ನಾವು ಶ್ರೀಮಂತರ ಐಷಾರಾಮಿ ಜೀವನ ನೋಡಿದಾಗ ನಮಗೂ ಹಾಗೆ ಬದುಕಬೇಕು ಅಂತ ಆಸೆ ಆಗುತ್ತೆ ಅಲ್ವಾ? ನಾವೆಲ್ಲ ನಂಬಿಟ್ಟಿದ್ದೀವಿ ಜಾಸ್ತಿ ಹಣ ಅಂದರೆ ಜಾಸ್ತಿ ಖುಷಿ ಅಂತ. ಆದರೆ ಅದೊಂದು ದೊಡ್ಡ ಮಿಥ್ಯೆ. ಹಣ ಅನ್ನೋದು ಕೇವಲ ಒಂದು ಟೂಲ್. ಅದು ನಿಮ್ಮ ಗುರಿ ಅಲ್ಲ, ನಿಮ್ಮ ಗುರಿ ತಲುಪಿಸೋಕೆ ಇರೋ ಒಂದು ಸಾಧನ. ಹಣದಿಂದ ಖುಷಿ ಸಿಗುತ್ತೆ ಅಂತ ಹೇಳೋಕ್ಕೂ ಆಗಲ್ಲ, ಸಿಗಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಹಣ ನಿಮಗೆ ಒಂದು ಹಂತದವರೆಗೂ ನೆಮ್ಮದಿ ಕೊಡುತ್ತೆ. ಆದರೆ ತಿಂಗಳ ಬಿಲ್ಲು ಕಟ್ಟೋಕೆ ಚಿಂತೆ ಅಲ್ಲಿದ್ದಾಗ, ಮಕ್ಕಳ ಶಾಲೆಗೆ ಕಳಿಸೋಕೆ ಕಷ್ಟ ಆಗಿದ್ದಾಗ ನಿಮಗೆ ಆತಂಕ ಇರಲ್ಲ. ಅದು ಖುಷಿಯೇ ಅಲ್ವಾ? ಅಂದರೆ ಒಂದು ಹಂತದ ನಂತರ ನೀವು ಎಷ್ಟೇ ಹಣ ಗಳಿಸಿದ್ರೂ ನಿಮ್ಮ ಖುಷಿ ಜಾಸ್ತಿ ಆಗಲ್ಲ. ಯಾಕೆ ಅಂದರೆ ಆಗ ನಿಮ್ಮ ಖುಷಿ ಬೇರೆ ಬೇರೆ ವಿಷಯಗಳ ಮೇಲೆ ಅವಲಂಬಿತವಾಗಿರುತ್ತೆ. ಅವೆಂದರೆ ಸಂಬಂಧಗಳು, ಆರೋಗ್ಯ, ಹೊಸ ವಿಷಯ ಕಲಿಯೋದು. ಸಾಕಷ್ಟು ಅನ್ನೋ ಮನಸ್ಸು ಯಾಕೆ ಬರಲ್ಲ? ನಾವೆಲ್ಲ ಅನ್ಕೊಂಡಿರ್ತೀವಿ ಎಷ್ಟು ದುಡ್ಡಿದ್ರೆ ಸಾಕು ಅಂತ. ಆದರೆ ಹಣ ಬಂದ ತಕ್ಷಣ ನಮಗೆ ಇನ್ನಷ್ಟು ಬೇಕು ಅನ್ಸುತ್ತೆ. ಅದಕ್ಕೆ ಕಾರಣ ಸಾಮಾಜಿಕ ಹೋಲಿಕೆ. ನಮಗಿಂತ ಶ್ರೀಮಂತರನ್ನ ನೋಡಿದಾಗ ನಮಗೆ ಇನ್ನೂ ಬೇಕು ಅನ್ಸುತ್ತೆ. ಸಾಕಷ್ಟು ಅನ್ನೋ ಮನಸ್ಸು ಯಾಕೆ ಬರಲ್ಲ ಅಂದ್ರೆ, ನಾವು ನಮ್ಮಲ್ಲಿರೋದನ್ನ ನೋಡಲ್ಲ, ನಮ್ಮಲ್ಲಿ ಇಲ್ಲದಿರೋದನ್ನೇ ನೋಡ್ತೀವಿ. ಇರುವ ಹಣವನ್ನ ಜಾಸ್ತಿ ಅನ್ಕೊಂಡಾಗ ಮಾತ್ರ ನಿಮಗೆ ನಿಜವಾದ ಸಂತೃಪ್ತಿ ಸಿಗುತ್ತೆ. ಆಗ ಹಣ ನಿಮ್ಮ ಗುಲಾಮನಾಗುತ್ತೆ, ನೀವು ಹಣದ ಗುಲಾಮರಾಗಲ್ಲ. ಗೆಳೆಯರೇ, ಹಣ ಅನ್ನೋದು ಒಂದು ಟೂಲ್. ಅದನ್ನ ಹೇಗೆ ಬಳಸ್ತೀವಿ ಅನ್ನೋದರ ಮೇಲೆ ನಮ್ಮ ನೆಮ್ಮದಿ ನಿಂತಿರುತ್ತೆ. ಹಣವನ್ನ ಸಂಬಂಧಗಳಿಗೆ, ಆರೋಗ್ಯಕ್ಕೆ, ಹೊಸ ಅನುಭವಗಳಿಗೆ ಬಳಸಿದಾಗ ಅದು ನಮಗೆ ನಿಜವಾದ ಖುಷಿ ಕೊಡುತ್ತೆ. ಬರೀ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸೋಕೆ ಬಳಸಿದಾಗ ನಿಮ್ಮನ್ನ ಒಂಟಿಯಾಗಿಸುತ್ತೆ. ನಿಮ್ಮ ಖುಷಿ ನಿಮ್ಮಲ್ಲೇ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.